ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಎಲೆಕ್ಟ್ರಿಕಲ್ ವೈರಿಂಗ್ ಸಿಸ್ಟಮ್ ಆ್ಯಂಡ್ ಪ್ರಾಕ್ಟೀಸ್ EWS&P ಸಬ್ಜೆಕ್ಟ್ದು ಪಾಸಿಂಗ್ ಮತ್ತು ಸ್ಕೋರಿಂಗ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ. ಅಷ್ಟೇ ಅಲ್ಲದೆ ಎಕ್ಸಾಮ್ನಲ್ಲಿ ಯಾವ ರೀತಿ ಬರೀಬೇಕು, ಯಾವ ರೀತಿ ನೀವು ಪಾಸ್ ಮಾಡ್ಕೊಳ್ಳೋಕ್ಕೆ ಈಸಿಲಿ ಹೆಲ್ಪ್ ಆಗ್ತೈತಿ, ಮತ್ತು ಸ್ಕೋರ್ ಹೇಗೆ ಮಾಡ್ಬೇಕಂತ ಹೇಳಿ ಎಲ್ಲನೂ ಟಿಪ್ಸ್ ನಾನು ಕೊಡ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ಎಂತನೂ ವಾಚ್ ಮಾಡಿದ್ರೆ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ ಮತ್ತು ಎಕ್ಸಾಮ್ ಪ್ರಿಪ್ರೇಷನ್ಗೆ ಬಹಳಷ್ಟು ಹೆಲ್ಪ್ ಆಗ್ತೈತಿ. ಯಾರಾದರೂ ಈ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಎಲೆಕ್ಟ್ರಿಕಲ್ ವೈರಿಂಗ್ ಸಿಸ್ಟಮ್ ಆ್ಯಂಡ್ ಪ್ರಾಕ್ಟೀಸ್ ಸಬ್ಜೆಕ್ಟ್ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಫಸ್ಟ್ ಹೇಳ್ತೀನಿ ನಾನು ನಿಮಗೆ. ಸೊ ನಿಮಗೆ C25 ನ್ಯೂ ಸಿಲೆಬಸ್ನಲ್ಲಿ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟಿದೆ ಅಂದರೆ 40%. ಸೊ 40% ಅಂದರೆ ಎಷ್ಟು ತೊಗೋಬೇಕು ನೀವು? 100ಗೆ ಎಷ್ಟು ತೊಗೋಬೇಕಂದ್ರೆ ಮಿನಿಮಮ್ 100ಗೆ 40 ಮಾರ್ಕ್ಸ್ ತೊಗೊಳ್ಳೇಬೇಕು ಪಾಸ್ ಆಗಬೇಕಂದ್ರೆ. ಸಪೋಸ್ ಕಡಿಮೆ ಬಂದರೆ 40ಕ್ಕಿಂತ ಕಡಿಮೆ ಬಂದರೆ ರಿಸಲ್ಟ್ ಫೇಲ್ ಅಂತಂತ ಕೊಡ್ತಾರೆ. ಓಕೆ, ಸ್ಕೋರ್ ಮಾಡಬೇಕಂದ್ರೆ ಯು ಮಸ್ಟ್ ಗೆಟ್ ಮೋರ್ ದ್ಯಾನ್ 40 ಮಾರ್ಕ್ಸ್. 40ಕ್ಕಿಂತ ಜಾಸ್ತಿ ತೊಗೊಂಡ್ರೆ ನಿಮ್ಮದು ಮಾರ್ಕ್ಸ್ ಸ್ಕೋರ್ ಆಗ್ತೈತಿ ರಿಸಲ್ಟ್. ಓಕೆ, ಸೊ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ನಿಮ್ಮದು ಡಿಪ್ಲೊಮಾ ಸಿಲೆಬಸ್ನಲ್ಲಿ, ಹೊಸ ಸಿಲೆಬಸ್ನಲ್ಲಿ ಕೊಟ್ಟಿರುವಂತಹ 3 ಮಾಡೆಲ್ ಕ್ವಶನ್ ಪೇಪರ್ ರೆಫರ್ ಮಾಡಿರಿ. ಅದರಲ್ಲಿ ಯಾವುದು ಜಾಸ್ತಿ ರಿಪೀಟೆಡ್ ಆಗಿ ಇಂಪಾರ್ಟೆಂಟ್ ಪಕ್ಕಾ ಕ್ವಶನ್ಸ್ ಯಾವ ಬರ್ತಾ ನಿಮಗೆ ಎಕ್ಸಾಮಿಗೆ ಅಂತಂತ ಹೇಳಿ ಇಲ್ಲಿ ಪ್ರಿಪ್ರೇಷನ್ ಮಾಡಿದ್ದಿದೆ. ಸೊ ಇಲ್ಲಿ ಟೇಬಲ್ ಚಾಪ್ಟರ್ ವೈಸ್, ಯೂನಿಟ್ ವೈಸ್ ನಿಮಗೆ 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ ಯಾವುದು ರಿಪೀಟೆಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಂತ ಹೇಳಿ ಲಿಸ್ಟ್ ಮಾಡಿದ್ದಿದೆ. ಜಸ್ಟ್ ನೀವು ನೋಡ್ತಾ ಹೋಗ್ರಿ. ಆಮೇಲೆ ನಾನು ಇನ್ ಬಿಟ್ವೀನ್ ಟಿಪ್ಸು ಕೊಡ್ತೀನಿ ನಿಮಗೆ ಯಾವ ರೀತಿ ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕಂತ ಹೇಳಿ. ಓಕೆ, ಸೊ ಯೂನಿಟ್ 1ದಲ್ಲಿ ಬೇಸಿಕ್ ಎಲೆಕ್ಟ್ರಿಕಲ್ ಕನ್ಸೆಪ್ಟ್ಸ್ ಆ್ಯಂಡ್ ರೆಸಿಸ್ಟೆನ್ಸ್ದಲ್ಲಿ 2 ಮಾರ್ಕ್ ಕ್ವಶನ್ ಯಾವ ರೀತಿ ಕೇಳ್ತಾರೆ ನೋಡ್ರಿ. ಸೊ ಡಿಫೈನ್ ರೆಸಿಸ್ಟಿವಿಟಿ ಆ್ಯಂಡ್ ರೈಟ್ ಇಟ್ಸ್ ಯೂನಿಟ್ ಅಂತ ಕೇಳ್ತಾರೆ. ಸ್ಟೇಟ್ ಎನಿ 2 ಟೈಪ್ಸ್ ಆಫ್ ರೆಜಿಸ್ಟರ್ಸ್ ಅಂತ ಕೇಳ್ತಾರೆ. ನೆಕ್ಸ್ಟ್ ರೈಟ್ ದ ಎಫೆಕ್ಟ್ಸ್ ಆಫ್ ಟೆಂಪ್ರೇಚರ್ ಆನ್ ರೆಸಿಸ್ಟೆನ್ಸ್. ಸೊ ಬೇರೆ ಬೇರೆ ರೀತಿ ಕ್ವಶನ್ಸ್ ಬರ್ತಾವ, ಬಟ್ ಫಿಕ್ಸ್ಡ್ ಕ್ವಶನ್ಸ್ ಇವೆಲ್ಲ. ನೆಕ್ಸ್ಟ್ 3 ಮಾರ್ಕ್ಸ್ನಲ್ಲಿ ಎಕ್ಸ್ಪ್ಲೈನ್ ಎನಿ 3 ಫೀಚರ್ಸ್ ಆಫ್ ಸೀರೀಸ್ ಸರ್ಕಿಟ್ ಅಂತ ಕೇಳ್ತಾರೆ. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಸರ್ಕಿಟ್. ಸೊ ನೀವು ಮಿನಿಮಮ್ 3 ಪಾಯಿಂಟ್ಸ್ ಆದರೂ ಬರಲೇಬೇಕು. ನೆಕ್ಸ್ಟ್ 5 ಮಾರ್ಕ್ಸ್ನಲ್ಲಿ ಇವೆರಡು ಕ್ವಶನ್ಸ್, ಕ್ಯಾಲ್ಕುಲೇಟ್ ದಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಫಾರ್ ಸೀರೀಸ್ ಆ್ಯಂಡ್ ಪ್ಯಾರಲಲ್. ಸೊ ಇದರಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ ಕೇಳ್ತಾರೆ ನಿಮಗೆ 5 ಮಾರ್ಕ್ಸಿಗೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಲಾಸ್ ಆಫ್ ರೆಸಿಸ್ಟೆನ್ಸ್. ಸೊ ಲಾಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಕೇಳ್ತಾರೆ. ಓಕೆ, ನೆಕ್ಸ್ಟ್ 10 ಮಾರ್ಕ್ಸ್ನಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆನ್ ರೆಸಿಸ್ಟೆನ್ಸ್, ಲೋಡ್ ಕ್ಯಾಲ್ಕುಲೇಷನ್ ಆ್ಯಂಡ್ ಫ್ಯೂಸ್ ರೇಟಿಂಗ್. ಜಾಸ್ತಿ ಇದರಲ್ಲಿ ಕ್ವಶನ್ಸ್ ಪ್ರಾಬ್ಲಮೆಟಿಕ್ ಇರ್ತೈತಿ. 10 ಮಾರ್ಕ್ಸ್. ಸೊ ಇದು ಭಾಳ ಇಂಪಾರ್ಟೆಂಟ್. ಸೊ ನೀವು ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿದರೆ ಲೋಡ್ ಕ್ಯಾಲ್ಕುಲೇಷನ್, ಫ್ಯೂಸ್ ರೇಟಿಂಗ್ದು ಪ್ರಾಬ್ಲಮ್ಸ್ ನೀವು ಕ್ವಶನ್ ಪೇಪರ್ ನೋಡಿದರೆ ಕರೆಕ್ಟಾಗಿ ಗೊತ್ತಾಗ್ತೈತಿ ಯಾವ ಟೈಪ್ ಪ್ರಾಬ್ಲಮ್ಸ್ ಕೇಳ್ತಾರಂತ ಹೇಳಿ. ಆ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಓಕೆ, ನೆಕ್ಸ್ಟ್ ಯೂನಿಟ್ 2ದಲ್ಲಿ ಮೇಜರಿಂಗ್ ಇನ್ಸ್ಟ್ರೂಮೆಂಟ್ಸ್ನಲ್ಲಿ ಮೋಸ್ಟ್ ರಿಪೀಟೆಡ್ ಯಾವುದು? 2 ಮಾರ್ಕ್ಸ್. ಸೊ ಇವೆರಡು 2 ಮಾರ್ಕ್ಸ್ ಕ್ವಶನ್. ಲಿಸ್ಟ್ ಎನಿ 2 ಎಲೆಕ್ಟ್ರಿಕಲ್ ಮೇಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ 2 ಪಾಯಿಂಟ್ ಅದು ನೀವು ಬರೀಬೇಕು, 2 ಮೇಜರಿಂಗ್ ಇನ್ಸ್ಟ್ರೂಮೆಂಟ್ಸ್. ನೆಕ್ಸ್ಟ್ ರೈಟ್ 2 ಅಡ್ವಾಂಟೇಜಸ್ ಆಫ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ಸ್. ನೆಕ್ಸ್ಟ್ 3 ಮಾರ್ಕ್ಸ್ನಲ್ಲಿ ಇವೆರಡು ಕ್ವಶನ್ ಪಕ್ಕಾ ಕ್ವಶನ್ಸ್. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಅನಲಾಗ್ ಆ್ಯಂಡ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ಸ್. ಎಕ್ಸ್ಪ್ಲೈನ್ ಹೌ ವೋಲ್ಟೇಜ್ ಈಸ್ ಮೆಜರ್ಡ್ ಯೂಸಿಂಗ್ ವೋಲ್ಟ್ ಮೀಟರ್. ಓಕೆ, ನೆಕ್ಸ್ಟ್ 5 ಮಾರ್ಕ್ಸ್ನಲ್ಲಿ ಎಕ್ಸ್ಪ್ಲೈನ್ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ PMMC ಇನ್ಸ್ಟ್ರೂಮೆಂಟ್ ವಿತ್ ಡಯಾಗ್ರಾಮ್. ಸೊ ಡಯಾಗ್ರಾಮ್ ನೀವು ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕು. 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಯಾವ್ಯಾವ್ದು ನೆಸೆಸರಿ ಡಯಾಗ್ರಾಮ್ ಕೇಳ್ತಾರಲ್ಲ ಅದು ಹಾಕಲೇಬೇಕಾಗ್ತೈತಿ. ನೆಕ್ಸ್ಟ್ 10 ಮಾರ್ಕ್ಸ್ನಲ್ಲಿ ಎಕ್ಸ್ಪ್ಲೈನ್ ಎರರ್ಸ್ ಇನ್ ಮೇಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಕಂಪ್ಯಾರಿಸನ್ ಕ್ವೆಶನ್. ಸೊ ಕಂಪೇರ್ ಮಾಡಲಿಕ್ಕೆ ಕೇಳ್ತಾರೆ ಮತ್ತು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಕೇಳ್ತಾರೆ 10 ಮಾರ್ಕ್ಸ್ನಲ್ಲಿ. ಓಕೆ, ನೆಕ್ಸ್ಟ್ ಯೂನಿಟ್ 3 ಅರ್ದಿಂಗ್ ಸಿಸ್ಟಮ್ಸ್ ಅಂತಿದೆ ನೋಡ್ರಿ. ಅರ್ದಿಂಗ್ ಸಿಸ್ಟಮ್ಸ್ನಲ್ಲಿ ಈ ಚಾಪ್ಟರ್ನಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಯಾವಂದರೆ ಇವೆರಡು ಕ್ವಶನ್ಸ್ ನೋಡ್ಕೊಳ್ರಿ. 3 ಮಾರ್ಕ್ಸ್ ಕ್ವಶನ್ ಯಾವಂದರೆ ಲಿಸ್ಟ್ ಕಂಪೋನೆಂಟ್ಸ್ ಆಫ್ ಅರ್ದಿಂಗ್ ಸಿಸ್ಟಮ್, ರೈಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅರ್ದಿಂಗ್ ಸಿಸ್ಟಮ್. ಸೊ ಇದನ್ನು ಸರಿಯಾಗಿ ನೋಡ್ಕೊಳ್ರಿ. ನೆಕ್ಸ್ಟ್ 5 ಮಾರ್ಕ್ಸ್ನಲ್ಲಿ ಎಕ್ಸ್ಪ್ಲೈನ್ ಪೈಪ್ ಅರ್ದಿಂಗ್ ವಿತ್ ನೀಡ್ಸ್. ಇದು ಭಾಳ ಸಲ ಕೇಳಿದಾರೆ ನೋಡ್ರಿ, ಪಕ್ಕಾ ಕ್ವಶನ್. 10 ಮಾರ್ಕ್ನಲ್ಲಿ ಕಂಪೇರ್ ಪೈಪ್ ಅರ್ದಿಂಗ್ ಆ್ಯಂಡ್ ಪ್ಲೇಟ್ ಅರ್ದಿಂಗ್ ವಿತ್ ಡಯಾಗ್ರಾಮ್. ಸೊ ಡಯಾಗ್ರಾಮ್ ಹಾಕಿ ನೀವು ಕಂಪೇರ್ ಮಾಡಬೇಕು. ಆದಷ್ಟು ಕಂಪ್ಯಾರಿಸನ್ ಟೇಬಲ್ ಹಾಕಿ ಮಾಡಿದರೆ ಭಾಳ ಒಳ್ಳೆಯದು, ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರೊಟೆಕ್ಟಿವ್ ಡಿವೈಸಸ್. ಪ್ರೊಟೆಕ್ಟಿವ್ ಡಿವೈಸ್ನಲ್ಲಿ
2 ಮಾರ್ಕ್ ಕ್ವಶನ್ ರಿಪೀಟೆಡ್ ಯಾವುದು, ಡಿಫೈನ್ ಫ್ಯೂಸ್ ಆ್ಯಂಡ್ MCB, ರೈಟ್ 2 ಫಂಕ್ಷನ್ಸ್ ಆಫ್ MCB ಅಂತಿದೆಯಲ್ಲ. ನೆಕ್ಸ್ಟ್ 3 ಮಾರ್ಕ್ಸ್ನಲ್ಲಿ ಇವೆರಡು ಕ್ವಶನ್ಸ್ ಸೆಪ್ರೇಟಾಗಿ ಹೇಳಬೇಕಂದ್ರೆ ಅಡ್ವಾಂಟೇಜಸ್ ಆಫ್ MCB ಓವರ್ ಫ್ಯೂಸ್ ಅಂತ ಕೇಳ್ತಾರೆ. ಅಂದರೆ ಲಿಸ್ಟ್ ದ ಅಡ್ವಾಂಟೇಜಸ್ ಅಂತ ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ ದ ಅಡ್ವಾಂಟೇಜಸ್ ಅಂತ ಕೇಳ್ಬೋದು. ನೆಕ್ಸ್ಟ್ ಲಿಸ್ಟ್ ದ ಕಾಸಸ್ ಆಫ್ ಓವರ್ ಕರೆಂಟ್, ಸೊ ಯಾವುದರಿಂದ ಓವರ್ ಕರೆಂಟ್ ಆಗ್ತದೆ ಅಂತ ಹೇಳಿ ಕೇಳ್ತಾರೆ ನಿಮಗೆ. ನೆಕ್ಸ್ಟ್ 5 ಮಾರ್ಕ್ಸ್ನಲ್ಲಿ ಎಕ್ಸ್ಪ್ಲೇನ್ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ MCB ಅಂತ ಕೇಳ್ತಾರೆ. ಸೊ ನೀವು ಡಯಾಗ್ರಾಮ್ ಎಲ್ಲ ಡ್ರಾ ಮಾಡಿ ಎಕ್ಸ್ಪ್ಲೇನ್ ಕೊಡಬೇಕಾಗ್ತೈತಿ. ನೆಕ್ಸ್ಟ್ 10 ಮಾರ್ಕ್ಸ್ನಲ್ಲಿ ಫ್ಯೂಸ್ ವರ್ಸಸ್ MCB, ವರ್ಸಸ್ ಅಂದರೆ ಕಂಪೇರ್ ಮಾಡಬೇಕು, ನೀವು ಡಿಫ್ರೆನ್ಸಸ್ ಹೇಳಬೇಕು. ಫ್ಯೂಸ್ ಮತ್ತು MCB ನಡಬರ್ಕಿಂದ ಡಿಫ್ರೆನ್ಸ್ ಹೇಳಬೇಕು. ನೆಕ್ಸ್ಟ್ ಅಪ್ಲಿಕೇಶನ್ಸನ್ನು ವಿತ್ ಅಪ್ಲಿಕೇಶನ್ಸ್ ನೀವು ಅಟ್ಲೀಸ್ಟ್ ಒಂದು 5 ಅಪ್ಲಿಕೇಶನ್ಸ್ 5 ಕಂಪ್ಯಾರಿಸನ್ಸ್ ಬರಿಬೇಕಾಗ್ತೈತಿ 10 ಮಾರ್ಕ್ಸಿಗೆ. ಓಕೆ, ನೆಕ್ಸ್ಟ್ ಯೂನಿಟ್ 5ದಲ್ಲಿ ವೈರಿಂಗ್ ಸಿಸ್ಟಮ್ಸ್ ಆ್ಯಂಡ್ ಅಕ್ಸೆಸರೀಸ್ದಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ನೋಡ್ಕೊಳ್ರಿ ಯಾವಂತಂತ ಹೇಳಿ. 3 ಮಾರ್ಕ್ಸಿಗೆ ಯಾವ ಕ್ವಶನ್ಸ್ ಕೇಳ್ತಾರೆ, ಇವೆರಡು 3 ಮಾರ್ಕ್ಸ್ ಕ್ವಶನ್ಸ್. ನೆಕ್ಸ್ಟ್ 5 ಮಾರ್ಕ್ಸಿಗೆ ಎಕ್ಸ್ಪ್ಲೇನ್ ಡಿಫ್ರೆಂಟ್ ವೈರಿಂಗ್ ಸಿಸ್ಟಮ್ ವಿತ್ ಅಪ್ಲಿಕೇಶನ್ಸು, ಡಿಫ್ರೆಂಟ್ ವೈರಿಂಗ್ ಸಿಸ್ಟಮ್ ಲಿಸ್ಟ್ ಮಾಡಬೇಕಾಗ್ತೈತಿ, ಎಕ್ಸ್ಪ್ಲೇನ್ ಮಾಡಬೇಕಾಗ್ತೈತಿ, ಮತ್ತು ಅಪ್ಲಿಕೇಶನ್ಸನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗ್ತೈತಿ. ನೆಕ್ಸ್ಟ್ 10 ಮಾರ್ಕ್ಸ್ನಲ್ಲಿ ಡಿಸೈನ್ ವೈರಿಂಗ್ ಲೇಔಟ್ ಫಾರ್ ಸಿಂಗಲ್ ರೂಮ್ 2 BHK ಹೌಸ್. ಸೊ ಇದು ಡಿಸೈನ್ ಮಾಡೋದಿರ್ತೈತೆ, ಸೊ ನ್ಯೂಮರಿಕಲ್ ಪ್ರಾಬ್ಲಮ್ಯಾಟಿಕ್ ಇದು. ಸೊ ನೀವು ಡಿಸೈನ್ ಮಾಡೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು, ಯಾಕೆಂದರೆ ಜಾಸ್ತಿ ಮಾರ್ಕ್ಸಿಗೆ ಇರ್ತೈತಿ ಇದು ಕ್ವಶನ್. ಯೂನಿಟ್ 6ನಲ್ಲಿ ಡೊಮೆಸ್ಟಿಕ್ ವೈರಿಂಗ್ ಸರ್ಕಿಟ್ಸ್ನಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಯಾವ ರಿಪೀಟ್ ಆಗ್ಯಾವ ನೋಡ್ರಿ. ನೆಕ್ಸ್ಟ್ 3 ಮಾರ್ಕ್ಸ್ ಇವೆರಡು ಕ್ವಶನ್ಸ್ ರಿಪೀಟ್ ಆಗಿದಾವೆ. 5 ಮಾರ್ಕ್ಸ್ ವೈರಿಂಗ್ ಡಯಾಗ್ರಾಮ್ ಫಾರ್ 1 ರೂಮ್ ವಿತ್ ಫ್ಯಾನ್ ಆ್ಯಂಡ್ ಲೈಟ್ಸ್ ಅಂತಂತಿದೆಲ್ಲ, ಅದು ಡಯಾಗ್ರಾಮ್ ಹಾಕಿ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ 10 ಮಾರ್ಕ್ಸಿಗೆ ಲ್ಯಾಂಪ್ ಕಂಟ್ರೋಲ್ಡ್ ಫ್ರಮ್ 3 ಪ್ಲೇಸಸ್ ಇಂಟರ್ಮೀಡಿಯೇಟ್ ಸ್ವಿಚ್. ಸೊ ಇದು ನಾರ್ಮಲಿ ರಿಪೀಟ್ ಆಗಿರುವಂತಹ ಕ್ವಶನ್ಸ್, ಇದು ಜಾಸ್ತಿ ಮಾರ್ಕ್ಸ್, ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕು ನೀವು ಇವೆಲ್ಲ ಕ್ವಶನ್ಸ್. ಓಕೆ, ನೆಕ್ಸ್ಟ್ ಯೂನಿಟ್ 7ದಲ್ಲಿ ಟೆಸ್ಟಿಂಗ್ ಆಫ್ ಎಲೆಕ್ಟ್ರಿಕಲ್ ವೈರಿಂಗ್ದಲ್ಲಿ 2 ಮಾರ್ಕ್ಸ್ ಕ್ವಶನ್, ಎರಡು ಇವು ಪಕ್ಕಾ ಕ್ವಶನ್ಸ್. 3 ಮಾರ್ಕ್ಸ್ ಪ್ರೊಸೀಜರ್ ಫಾರ್ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟೆಸ್ಟ್. 5 ಮಾರ್ಕ್ಸ್ನಲ್ಲಿ ಎಕ್ಸ್ಪ್ಲೇನ್ ಅರ್ತ್ ರೆಸಿಸ್ಟೆನ್ಸ್ ಟೆಸ್ಟಿಂಗ್. 10 ಮಾರ್ಕ್ಸ್ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಟೆಸ್ಟಿಂಗ್ ಆಫ್ ಡೊಮೆಸ್ಟಿಕ್ ವೈರಿಂಗ್ ಇನ್ಸ್ಟಾಲೇಷನ್. ಸೊ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಬರಿಬೇಕು ನೀವು, ಟೆಸ್ಟ್ ಹೇಗೆ ಮಾಡ್ತೀರಿ ಅಂತ ಹೇಳಿ. ನೆಕ್ಸ್ಟ್ ಯೂನಿಟ್ 8ನಲ್ಲಿ ಸರ್ವಿಸ್ ಮೇನ್ಸ್ ಆ್ಯಂಡ್ ಎಸ್ಟಿಮೇಷನ್ ಅಂತಿದೆ ನೋಡ್ರಿ. ಇದರಲ್ಲಿ ರಿಪೀಟೆಡ್ ಯಾವುದು ಕ್ವಶನ್ ಇಂಪಾರ್ಟೆಂಟ್, 2 ಮಾರ್ಕ್ಸ್ನಲ್ಲಿ ಇವೆರಡು ಕ್ವಶನ್ಸ್ ಕೇಳ್ತಾರೆ ನಿಮಗೆ. ಡಿಫೈನ್ ಸರ್ವಿಸ್ ಮೇನ್ಸ್ ಮತ್ತು ಲಿಸ್ಟ್ ದ ಟೈಪ್ಸ್ ಆಫ್ ಸರ್ವಿಸ್ ಮೇನ್ಸ್ ಅಂತ ಹೇಳಿ. ನೆಕ್ಸ್ಟ್ 3 ಮಾರ್ಕ್ಸ್ನಲ್ಲಿ ವಾಟ್ ಆರ್ ದ ಡಿಫ್ರೆಂಟ್ ಮಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ಓವರ್ ಹೆಡ್ ಸರ್ವಿಸ್ ಮೇನ್ಸ್ ಅಂತಂತ ಕೇಳ್ತಾರೆ. ನೆಕ್ಸ್ಟ್ 5 ಮಾರ್ಕ್ಸ್ನಲ್ಲಿ ರೈಟ್ ದ ಶೆಡ್ಯೂಲ್ ಆಫ್ ಮಟೀರಿಯಲ್ಸ್ ಫಾರ್ ರೆಸಿಡೆನ್ಷಿಯಲ್ ಇನ್ಸ್ಟಾಲೇಷನ್ ಅಂತ ಕೇಳ್ತಾರೆ. ನೆಕ್ಸ್ಟ್ 10 ಮಾರ್ಕ್ಸ್ನಲ್ಲಿ ಡಿಸೈನ್ ಆ್ಯಂಡ್ ಎಸ್ಟಿಮೇಟ್ 2 BHK ಹೌಸ್ ವೈರಿಂಗ್. ಸೊ ವೈರಿಂಗ್ದು ನೀವು ಡಿಸೈನ್ ಮಾಡಿ ಅದ್ರದ್ದು ಎಷ್ಟು ಕಾಸ್ಟ್ ಆಗ್ತೈತಿ, ಎಸ್ಟಿಮೇಷನ್ ಅಂದರೆ ಕಾಸ್ಟ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತೈತಿ. ಸೊ ಇವೆಲ್ಲ ಯಾವ ಟೈಪ್ ಕ್ವಶನ್ಸ್ ಬರ್ತಾವೆ ಅಂತೇಳಿ ನೀವು ಕ್ವಶನ್ ಪೇಪರ್ ರೆಫರ್ ಮಾಡಿದರೆ ಇನ್ನೂ ಈಸಿ ಆಗ್ತೈತಿ. ನೆಕ್ಸ್ಟ್ ಯೂನಿಟ್ 9ದಲ್ಲಿ ಆಲ್ಟರ್ನೇಟ್ ಎನರ್ಜಿ ಸೋರ್ಸಸ್ನಲ್ಲಿ 2 ಮಾರ್ಕ್ಸ್ನಲ್ಲಿ ನೇಮ್ ಎನಿ 2 ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್. 3 ಮಾರ್ಕ್ಸ್ನಲ್ಲಿ ಕಂಪೋನೆಂಟ್ಸ್ ಆಫ್ ಸೋಲಾರ್ ಪವರ್ ಸಿಸ್ಟಮ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳ್ತಾರೆ. 5 ಮಾರ್ಕ್ಸ್ನಲ್ಲಿ ವರ್ಕಿಂಗ್ ಆಫ್ ಸೋಲಾರ್ ಪವರ್ ಜನರೇಷನ್ ವಿತ್ ಬ್ಲಾಕ್ ಡಯಾಗ್ರಾಮ್. ಸೊ ಡಯಾಗ್ರಾಮ್ ಮಾತ್ರ ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿರಿ. 10 ಮಾರ್ಕ್ಸ್ನಲ್ಲಿ ಸೋಲಾರ್ ವರ್ಸಸ್ ವಿಂಡ್ ಎನರ್ಜಿ. ಸೊ ಸೋಲಾರ್ ಎನರ್ಜಿ ಮತ್ತು ವಿಂಡ್ ಎನರ್ಜಿ ನೀವು ಕಂಪೇರ್ ಮಾಡಬೇಕಾಗ್ತೈತಿ. ವರ್ಕಿಂಗ್ ಮತ್ತು ಕಂಪ್ಯಾರಿಸನ್ ಜಾಸ್ತಿ ಇದನ್ನು ಫೋಕಸ್ ಮಾಡಿರಿ. ವರ್ಕ್ ಹೇಗೆ ಮಾಡ್ತೇವೆ ಮತ್ತು ಡಿಫ್ರೆನ್ಸಸ್ ಕಂಪ್ಯಾರಿಸನ್ ನೀವು ಬರಿಬೇಕಾಗ್ತದೆ 10 ಮಾರ್ಕ್ಸಿಗೆ. ಓಕೆ, ಸೊ ಇದು ಕ್ವಶನ್ಸ್ ಇಲ್ಲಿ ಶಾರ್ಟ್ ಆಗಿ ಕೊಟ್ಟಿದ್ದಿದೆ. ಪ್ರಾಬ್ಲಮ್ಯಾಟಿಕ್ ಕ್ವಶನ್ಸ್ ಮಾತ್ರ ನೀವು ಕ್ವಶನ್ ಪೇಪರ್ ರೆಫರ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿರಿ. ಬಟ್ ಯಾವುದು ರಿಪೀಟೆಡ್ ಕ್ವಶನ್, ಥಿಯರಾಟಿಕಲ್ ಕ್ವಶನ್ಸ್ ಇಲ್ಲಿ ಟೇಬಲ್ ನೋಡಿ ನೀವು ಈ ಕ್ವಶನ್ಸ್ ಮೇಲೆ ಫೋಕಸ್ ಮಾಡಿದರೆ ಆರಾಮ್ಸೆ ಪಾಸ್ ಅಷ್ಟೇ ಅಲ್ಲದೆ ನೀವು ಸ್ಕೋರು ಮಾಡ್ತೀರಿ. ಸೊ ಟಿಪ್ಸ್ ಯಾವ ರೀತಿ ನೀವು ಎಕ್ಸಾಮ್ಗೆ ಬರೀಬೇಕು, ಯಾವೆಲ್ಲ ಕ್ವಶನ್ಸ್ ನೀವು ಯಾವ ರೀತಿ ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಸೊ ಟು ಪಾಸ್ ಈಸಿಲಿ, ಸೊ ಜಸ್ಟ್ ನೀವು ಪಾಸ್ ಆಗಬೇಕಪ್ಪ ಅಂತಂತ ಅಂದ್ಕೊಂಡ್ರೆ ಅಟ್ಲೀಸ್ಟ್ ನೀವು ಎಲ್ಲ 2 ಮಾರ್ಕ್ ಕ್ವಶನ್ಸ್ ಡೆಫಿನೇಷನ್ಸ್ ಪಕ್ಕ ಮಾಡ್ಕೊಡ್ರಿ. ಯಾವುದ್ರ ಮೇಲೆ ಅರ್ದಿಂಗ್, ಫ್ಯೂಸ್, MCB, ರೆಸಿಸ್ಟಿವಿಟಿ, ಸರ್ವಿಸ್ ಮೇನ್ಸ್ ಮೇಲೆ ಪಕ್ಕಾ ಡೆಫಿನೇಷನ್ಸ್ ಕೇಳ್ತಾರೆ, ಇವೆಲ್ಲ ಪರ್ಫೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಪ್ರಾಕ್ಟೀಸ್ MCQs, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆಲ್ಲ ಅವು ಗ್ಯಾರಂಟಿ ಕೇಳ್ತಾರೆ, ಅವನು ಸ್ವಲ್ಪ ನೋಡ್ಕೊಡ್ರಿ ಎಲ್ಲ. ನೆಕ್ಸ್ಟ್ ಲರ್ನ್ 1 ಡಯಾಗ್ರಾಮ್ ಪರ್ ಯೂನಿಟ್
ನೀಟ್ಲಿ. ಸೊ ಇಲ್ಲಿ ನಾನು ಯೂನಿಟ್ ವೈಸ್ ನಿಮಗೆ ಟೇಬಲ್ನಲ್ಲಿ ಕೊಟ್ಟಿನಲ್ಲ ಕ್ವಶನ್ಸ್, ಆ ಕ್ವಶನ್ ನೆಸೆಸರಿ ಯಾವ ಡಯಾಗ್ರಾಮ್ಸ್ ಅದಲ್ಲ ಅವು ಡಯಾಗ್ರಾಮ್ಸ್ ಬರೆದು ನೀವು ಪ್ರಾಕ್ಟೀಸ್ ಮಾಡಬೇಕು. ಡಯಾಗ್ರಾಮಿಗೆ ಮಾರ್ಕ್ಸ್ ಇರ್ತಾವೆ. ಓಕೆ, ನೆಕ್ಸ್ಟ್ ಸ್ಕೋರ್ ಮಾಡಬೇಕಂದ್ರೆ ಯಾವ ರೀತಿ ನೀವು ಪ್ರಿಪ್ರೇಷನ್ ಮಾಡಬೇಕಂದ್ರೆ ಮಾಸ್ಟರ್ ಪೈಪ್ ಅರ್ಥಿಂಗ್, MCB, ವೈರಿಂಗ್ ಲೇಔಟ್, ಟೆಸ್ಟಿಂಗ್ ಪ್ರೊಸೀಜರ್ಸ್ ಇವನ್ನೆಲ್ಲ ಫೋಕಸ್ ಮಾಡಿರಿ. ನೆಕ್ಸ್ಟ್ ಪ್ರಾಕ್ಟೀಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆನ್ ಲೋಡ್ ಆ್ಯಂಡ್ ಫ್ಯೂಸ್ ರೇಟಿಂಗ್. ಸೊ ಇವೆಲ್ಲ ಪಕ್ಕಾ ಕ್ವಶನ್ಸ್ ನೋಡ್ರಿ. ಇವನ್ನ ಪ್ರಾಬ್ಲಮ್ಸ್ ನೀವು ಕ್ವಶನ್ ಪೇಪರ್ ನೋಡಿ ಸಾಲ್ವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಡ್ರಾ ಕ್ಲೀನ್ ಲೇಬಲ್ಡ್ ಡಯಾಗ್ರಾಮ್ಸ್ ಮಾತ್ರ ನೀಟಾಗಿ ಲೇಬಲ್ ಮಾಡಿ ತೆಗಿಬೇಕು. ಮಿನಿಮಮ್ 6 to 8 ಮಾರ್ಕ್ಸ್ ಅಡ್ವಾಂಟೇಜ್. ಸೊ ನೀವು ಡಯಾಗ್ರಾಮ್ ನೀಟಾಗಿ ತೆಗೆದು ಎಕ್ಸ್ಪ್ಲೇನ್ ಮಾಡಿದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸ್ಕೋರ್ ಮಾಡ್ತೀರಿ. ಓಕೆ, ಸೊ ಬರಿಬೇಕಾದ್ರೆ ಯಾವ ರೀತಿ ಬರಿಬೇಕು, ನೀವು 2 ಮಾರ್ಕ್ಸ್ ಕ್ವಶನ್ ಕೊಟ್ಟಾಗ ಮಿನಿಮಮ್ 2 ಪಾಯಿಂಟ್ಸ್ ಆದರೂ ಬರೀಲೇಬೇಕು ಟು ಫೆಚ್ ಫುಲ್ ಮಾರ್ಕ್ಸ್. ಓಕೆ, 3 ಮಾರ್ಕ್ಸ್ ಕ್ವಶನ್ಗೆ 3 ಪಾಯಿಂಟ್ಸ್ ಅಂದರೆ ರಿಲೇಟೆಡ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರೀಬೇಕು. 5 ಮಾರ್ಕ್ಸಿಗೆ ನೀವು ಡಯಾಗ್ರಾಮ್ ಹಾಕಿ ಎಕ್ಸ್ಪ್ಲನೇಷನ್ ಕೊಡಬೇಕು. ಅದರದ್ದೆಲ್ಲ ಡಯಾಗ್ರಾಮ್ ಇರ್ತೈತಿ, ರಿಲೇಟೆಡ್ ಡಯಾಗ್ರಾಮ್ ತೆಗೆದು ನೀವು ಎಕ್ಸ್ಪ್ಲನೇಷನ್ ಕೊಡಬೇಕು. ಸೊ ಡಯಾಗ್ರಾಮಿಗೆ ಹಾಫ್ ಮಾರ್ಕ್ಸ್ ಇರ್ತೈತಿ, ಎಕ್ಸ್ಪ್ಲನೇಷನ್ಗೆ ಹಾಫ್ ಮಾರ್ಕ್ಸ್ ಇರ್ತೈತಿ. 5ದಲ್ಲಿ 2.5 + 2.5 ಅಂತ ಡಿವೈಡ್ ಮಾಡಿರ್ತಾರೆ. ಸೊ ಡಯಾಗ್ರಾಮಿಗೆ ಹಾಫ್, ಎಕ್ಸ್ಪ್ಲನೇಷನ್ಗೆ ಹಾಫ್, ಆ ರೀತಿ ಡಿವೈಡ್ ಮಾಡಿರ್ತಾರೆ ಮಾರ್ಕ್ಸ್ ಕೊಡಬೇಕಾದ್ರೆ. ನೆಕ್ಸ್ಟ್ 10 ಮಾರ್ಕ್ಸ್ನಲ್ಲಿ ಡಯಾಗ್ರಾಮ್ ಇಂಪಾರ್ಟೆಂಟ್, ಸ್ಟೆಪ್ಸು ಮತ್ತು ಅಪ್ಲಿಕೇಶನ್ಸ್ ಇವೆಲ್ಲ ಬರಿಬೇಕು ನೋಡಿರಿ. ಇವೆಲ್ಲ ಬರಿಬೇಕು 10 ಮಾರ್ಕ್ಸ್ ಕ್ವಶನ್ದಲ್ಲಿ. ಸೊ ಡಯಾಗ್ರಾಮಿಗೆ ಒಂದು ಸ್ವಲ್ಪ ಮಾರ್ಕ್ಸ್ ಇರ್ತೈತಿ, ಒಂದು 4 ಮಾರ್ಕ್ಸ್ ಅಂತ ಇರ್ತೈತಿ, ಸ್ಟೆಪ್ಸಿಗೆ ಒಂದು 4 ಮಾರ್ಕ್ಸ್ ಅಂತ ಇರ್ತೈತಿ, ಅಪ್ಲಿಕೇಶನ್ಸ್ಗೆ ಒಂದು 4 ಮಾರ್ಕ್ಸ್ ಅಂತ ಇರ್ತೈತಿ. ಸೊ ಇವೆಲ್ಲ ಸೇರಿ 10 ಮಾರ್ಕ್ಸ್ ಇತ್ತು ನಮಗೆ. ಸೊ ಈಚ್ ಕ್ಯಾರೀಸ್ ಡಿಫ್ರೆಂಟ್ ಮಾರ್ಕ್ಸ್. ಓಕೆ, ಸೊ ಈ ರೀತಿ ನೀವು ಆನ್ಸರ್ ಎಕ್ಸಾಮ್ನಲ್ಲಿ ಮಾಡಿದ್ರೆ ಪಕ್ಕಾ ನೀವು ಪಾಸ್ ಅಷ್ಟೇ ಅಲ್ಲದೆ ಸ್ಕೋರು ಮಾಡ್ತೀರಂತ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀನಿ. ನೀವು ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಡ್ರಿ. ಮತ್ತು ಇನ್ನೊಂದು 2 ವಿಡಿಯೋಸ್ ನಾನು ಆ್ಯಕ್ಚುಲಿ ಮಾಡಿದ್ದೀನಿ. ಯಾವುದಂದರೆ ಹೌ ಟು ಡೌನ್ಲೋಡ್ ದ ಕ್ವಶನ್ ಪೇಪರ್ ಫ್ರಮ್ ನ್ಯೂ ಸಿಲೆಬಸ್, ಮತ್ತು ಟಿಪ್ಸ್ ಫಾರ್ ಎಕ್ಸಾಮ್ ಅಂದರೆ ಇನ್ನು 2-3 ದಿನದಲ್ಲಿ ಶಾರ್ಟ್ ಟೈಮ್ದಲ್ಲಿ ನೀವು ಎಕ್ಸಾಮಿಗೆ ಹೇಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು, ಟೈಮ್ ಭಾಳ ಕಡಿಮೆ ಇದ್ದಾಗ ಅದರದ್ದು ಟಿಪ್ಸನ್ನ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ನಾನು ಶೇರ್ ಮಾಡ್ತೀನಿ. ಅದನ್ನು ನೋಡಿಕೊಂಡು ನೀವು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಶಾರ್ಟ್ ಟೈಮ್ದಲ್ಲಿ ಆರಾಮ್ಸೆ ನೀವು ಓದ್ಕೊಂಡು ಪಾಸ್ ಅಷ್ಟೇ ಅಲ್ಲದೆ ನೀವು ಸ್ಕೋರ್ ಮಾಡ್ತೀರಿ ಅಂತ ನಾನು ಹೇಳ್ತೀನಿ. ಸೊ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಡ್ರಿ. ವಿಶ್ ಯು ಆಲ್ ದ ಬೆಸ್ಟ್ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.